ಇರ್ತಕ್ಕಂಥ ಈ ಸರ್ಕಾರ, ಮಂತ್ರಿಗಳು, ಶಾಸಕರು ಇವರ ವಿರುದ್ಧ ನಾವು ನಿಮಗೆ ಧ್ವನಿಯಾಗಿ ನಿಲ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಬೈರ್ಮಂಗಲ ಕೆರೆಗೆ ದೂಡ್ದಂಗೆ ಅಂತೇಳಿ ಇವತ್ತು ನಿಖಿಲ್ ಅಣ್ಣವರು ಅರ್ಥ ಮಾಡ್ಕೊಂಡು ನಿಮ್ ಜೊತೆ ಇದ್ದೀನಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ನಿಖಿಲ್ ಅಣ್ಣನೇ ಏನು ನಾನು ಸ್ವಯಂ ಘೋಷಿತವಾಗಿ ನಾನು ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ನೀವೆಲ್ಲ ಹೆಣ್ಮಕ್ಳು, ಯುವಕರು, ರೈತ ಮುಖಂಡರೆಲ್ಲ ಕೇಳಿದ್ರಿ ನಮ್ ರಕ್ಷಣೆಗೆ ಬನ್ನಿ, ಯಾರು ಬರ್ತಿಲ್ಲ. 14 ತಿಂಗಳಿಂದ ಈ ಮೋರಿ ಮುಂದೆಗಡೆ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಓಟ್ ಹಾಕ್ಸ್ಕೊಂಡು ಹೋದವ್ರು ಈ ಕಡೆ ತಿರುಗಿ ನೋಡಿಲ್ಲ. ನಮ್ಗ 2 ಪಂಚಾಯತಿ ಓಟೇ ಬೇಡ ಅಂತ ಹೇಳಿ ಇವತ್ತು ಬಿಡ್ದಿಗೆ ಬಂದು ಹಂಗೆ ಹೋಯ್ತಾರೆ. ಇವೆಲ್ಲ ಇರ್ಬೇಕಾದ್ರೆ ನೀವು ಬನ್ನಿ ಅಂತ ಕೇಳ್ಕೊಂಡಾಗ ಇವತ್ತು ತೀರ್ಮಾನ ಮಾಡಿ ಮಾಧ್ಯಮದವ್ರ ಜೊತೆ ಇವ್ರೇನ್ ಹೇಳ್ತಾ ಇದಾರಲ್ಲ, ನಮ್ಮ ವಿರೋಧಿಗಳು 80% ರೈತರು ಒಪ್ಪಿಟ್ಟಿದ್ದಾರೆ. ಬಹುಪಾಲು ಇದೆಲ್ಲ ಬರಡು ಭೂಮಿ, ಇಲ್ಲಿ ಏನ್ ಬೆಳೆನೂ ಬೆಳೆಯಲ್ಲ, ಹುಳ್ಳಿಕಾಳು ಬೆಳೆಯಲ್ಲ. ಇಲ್ಲಿ ಅಂತ ಭೂಮಿ ನಾವು ಅಕ್ವೈರ್ ಮಾಡ್ಕೊತಿದ್ದೀವಿ ಅಂತ ಹೇಳಿ ಅಲ್ಲಿ AC ರೂಮ್ ಅಲ್ಲಿ ಕುತ್ಕೊಂಡು ಅವ್ರ ಕ್ವಾರ್ಟರ್ಸ್ ಅಲ್ಲಿ ಭಾಷಣ ಮಾಡ್ತಾರಲ್ಲ, ನಾವು ಕೂಡ ಕಣ್ಣಿಂದ ನೋಡೋಣ ಮಂಜಣ. ನಡಿ, ಪ್ರತಿ ಹಳ್ಳಿಗೂ, ಪ್ರತಿ ರೈತ ಹೆಣ್ಮಕ್ಳಿಗೂ ಏನೇನ್ ಬೆಳೀತಾರೆ, ಏನೇನ್ ಇದು ಸಮಗ್ರವಾದ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಯಾವ ರೈತರು ಒಪ್ಪಿದ್ದಾರೆ, ಯಾವ ರೈತರು ಒಪ್ಪಿಲ್ಲ ಅಂತ ಹೇಳಿ ನಮಗೂ ಒಂದು ನಿಜ ಗೊತ್ತಾಗಲಿ ಅಂತ ಹೇಳಿ ಒಂದು ದೊಡ್ಡ ಮನಸ್ಸು ಮಾಡಿ ಇವತ್ತು ನಿಖಿಲ್ ಅಣ್ಣವರು ಪ್ರತಿ ಹಳ್ಳಿಗೂ ಬರ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಅವ್ರು ಬಂದು ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ, ನಿಮ್ಮ ನೈಜತೆಯನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹೋರಾಟಕ್ಕೆ ಧುಮುಕ್ತೀನಿ ಅಂತ ಹೇಳಿ ಬಂದಿರೋ ತಪ್ಪ ಬರಬಾರ್ದು. ಅವ್ರ ಕಷ್ಟ ಸುಖ ಕೇಳಬಾರ್ದ ನಿಮ್ಮ? ಅವರು ಈ ದೇಶದ ಒಬ್ಬ ಮಣ್ಣಿನ ಮಗ ದೇವೇಗೌಡರು ಮೊಮ್ಮಗಲ್ವಾ? ಅವ್ರು ಕೇಳಕ್ ಹಕ್ಕಿಲ್ವಾ? ಅವ್ರು ಈ ದೇಶದ ಪ್ರಜೆ ಅಲ್ವಾ? ಅವ್ರನ್ನ ಹಗುರವಾಗಿ ಮಾತಾಡಿ, ಮಾತಾಡಿ ಇಲ್ಲಿಂದ ಏನೋ ಅವಮಾನ ಮಾಡ್ಬಿಟ್ರೆ ಇಲ್ಲಿಂದ ಕಾಲು ಕಿತ್ಬಿಡ್ತಾರೆ ಅಂತ ಹೇಳಿ ಇವತ್ತು ಸರ್ಕಾರ ನಡೆಸೋರು ಅನ್ಕೊಂಡಿದ್ರೆ ಇದು ಕಾಲ್ ಕಿತ್ಕೊಂಡು ಹೋಗೋ ಮಗನ ಇದು? ಹೇಳಿ ನೀವು. ದೇವೇಗೌಡರು ಯಾವತ್ತನ್ನ ಹೋರಾಡ್ತಿಲ್ಲ, ಇದೇ ಸರ್ದಿರೋದು ಯಾವತ್ತನ್ನ ನೋಡ್ಲಿಕ್ಕೆ ಸಾಧ್ಯನಾ? ಈ ದೇಶದಲ್ಲಿ ಎಷ್ಟು ನೀರಾವರಿ ಯೋಜನೆಗಳು, ಎಷ್ಟು ಹೋರಾಟಗಳು. ಇವತ್ತು 93 ವರ್ಷದಲ್ಲಿ ಇವತ್ತು ಈ ದೇಶಕ್ಕೋಸ್ಕರ ಓಡಾಡ್ತೀನಿ, ಈ ರೈತರಿಗೋಸ್ಕರ ಓಡಾಡ್ತೀನಿ ಅಂತ ಹೇಳಿ ವೀಲ್ ಚೇರ್ ಇರೋದನ್ನು ಕೂಡ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಅಂತ ಒಬ್ಬ ಗಂಡು ಮಗ, ಒಬ್ಬ ಮಣ್ಣಿನ ಮಗ ಈ ದೇಶದಲ್ಲಿ ಯಾರನ್ನ ಇದಾರ ನೋಡಕ್ ಸಾಧ್ಯನಾ? ನಾವು ನ್ಯಾಯ ಕೇಳಿದ್ರೆ ರೈತರು ಒಪ್ಪಿಲ್ಲ ಸ್ವಾಮಿ, ನೀವು 80% ರೈತರು ಒಪ್ಪಿಲ್ಲ. ಇಲ್ಲಿ ಕೇವಲ ಯಾರೋ 15% ರೈತರುಗಳನ್ನ ಶ್ರೀಮಂತರುಗಳಿಗೋಸ್ಕರ ನೀವು ಈ ಯೋಜನೆ ಮಾಡಿದ್ರೆ ಬಡವರು 5 ಕುಂಟೆ 10 ಕುಂಟೆ 20 ಕುಂಟೆ 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ? ಹಸು ಕಟ್ಕೊಂಡಿದ್ದಾರೆ, ಲಕ್ಷಾಂತರ ಹಸುಗಳಿದಾವೆ, ರೇಷ್ಮೆ ಬೆಳಿತಾರೆ, ಲಕ್ಷಾಂತರ ಲೀಟರ್ ತಿಂಗಳು ಹಾಲು ಕರೀತಾರೆ, ತರಕಾರಿ ಬೆಳಿತಾರೆ, ಹೂವು ಹಣ್ಣು ಪಲ್ಯ ಕಾಯಿ ಪಲ್ಯ ಬೆಳಿತಾರೆ, ಜೀವನ ಮಾಡ್ತಾವ್ರೆ. ಇವನ್ನೆಲ್ಲ ಎಲ್ಲಿ ಬಲಿ ಕೊಡ್ತೀರಿ ಅಂತ ಕೇಳಿದ್ರೆ ಇದು ರಾಜಕೀಯವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿ ಭಾಷಣ ಮಾಡಿ ನಮ್ಮನ್ನ ಹತ್ತಿಕ್ಕೋ ಕೆಲಸವನ್ನ, ನಮ್ಗೆ ಯಾರಾದ್ರೂ ಹುಡುಗರು ಬಂದ್ರೆ ಪೊಲೀಸವ್ರ ಕೈ ಕೇಸ್ ಹಾಕ್ಸೋದು, ಅಟ್ರಾಸಿಟಿ ಹಾಕ್ಸೋದು, ಇವೆಲ್ಲವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮಾತು ಮೊದಲೇ ಹೇಳ್ತಾರೆ ನಾನು ಡಿನೋಟಿಫಿಕೇಶನ್ ಮಾಡೋದಿಲ್ಲ ಅಂತ. ಯಾರು ಕೇಳಿದ್ರು ಸ್ವಾಮಿ ಡಿನೋಟಿಫಿಕೇಶನ್ ಮಾಡಿ ಅಂತ? ನೀವೇನು ಮಾಡಬೇಡಿ, ಬಿಟ್ಬಿಡಿ. ನಾವ್ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ, ನಾವ್ ಹೆಂಗೋ ಬೆಳೆ ಬೆಳ್ಕೊಂಡು ಹೋಗ್ತಾ ಇದೀವಿ, ನಾವ್ ಹೆಂಗೋ ನಮ್ಮ ಮಕ್ಕಳು ಸಾಕೊಂಡು ಹೋಗ್ತಾ ಇದೀವಿ, ಬಿಟ್ಬಿಡಿ ಅಂತ ಹೇಳಿ ಪರಿಪರಿಯಾಗಿ ಆ ರೈತರು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಕೇಳಿದ್ರು ಕೂಡ ನಿಮ್ಗೆ ಕಿವಿಗೆ ತಗ್ತಾ ಇಲ್ಲಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲ ಮಾಧ್ಯಮದವ್ರನ್ನ ಕರ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಜನರನ್ನ ಭೇಟಿಯಾಗಿ ಒಂದು ಜನಾಂದೋಲನ ಮಾಡಬೇಕು, ಇದನ್ನ ತಾರಕ ಅಂತ್ಯಕ್ಕೆ ತಲುಪಿಸಬೇಕು ಅಂತ ಹೇಳಿ ನಿಖಿಲ್ ಅಣ್ಣವರು ಇವತ್ತು ನಿಮ್ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ನೀವು ನಮ್ಮ ಹೋರಾಟಕ್ಕೆ ಯಾವತ್ತೂ ಇರ್ತೀರಿ ಅನ್ನುವಂತ ಭರವಸೆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟಕ್ಕೆ ಧುಮುಕಿದ್ದಾರೆ. ಇರ್ತೀರಾ ನೀವು? ನಿಮ್ಗೆ ನ್ಯಾಯ ಸಿಗ್ಬೇಕಲ್ವಾ? ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದೀವಲ್ವಾ? ಇವತ್ತು ಜಿಲ್ಲಾಧಿಕಾರಿಗಳು
ಉಡಾಫೆಗೆ ಹೇಳ್ತಾರೆ. ನಾನು ಹೇಳಿದ್ರೆ ಅವರು ಆಸ್ತಿ ಮಾಡಿದ್ದಾರೆ, ಆಸ್ತಿ ಖರೀದಿ ಮಾಡಿದ್ದಾರೆ, ಅವ್ರ ತಮ್ಮ ದೇಶಕ್ಕೆ ಆಸ್ತಿ ಮಾಡಿದ್ದಾರೆ ಅಂತೇಳಿ ಜನ ಮಾತಾಡ್ತಾವ್ರೆ ಅಂತೇಳಿ ನನ್ನ ಮಾಧ್ಯಮಕ್ಕೆ ಹೇಳ್ಬಾರ್ದ? ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಅಂತ ಜನ ಮಾತಾಡ್ತಾವ್ರಲ್ಲ, ಅದನ್ನ ನಾನು ತಿಳಿಸ್ಬಾರ್ದ? ನಮ್ಮನ್ನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ ನೀವು? ಯಾರೋ ಒಬ್ರು ಇಬ್ರು 3 ಜನನ ಈ ಸರ್ಕಾರ ಈ ಆಡಳಿತ ಬಾಯಿ ಮುಚ್ಚಿಸ್ಬೋದು. ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನನ ಬಾಯಿ ಮುಚ್ಚಕ್ ಆಯ್ತದ? ಜೈಲ್ ತುಂಬ್ತೀರಾ? ನಮ್ ರೈತರ ಮೇಲೆ ಗುಂಡ ಹಾಕ್ತೀರಾ? ನಮ್ ರೈತರ ಮೇಲೆ ಜೈಲ್ ಕಳಿಸ್ತೀರಾ? ಎಲ್ಲ ಸಿದ್ರಿದ್ದಾರೆ. ಇವೆಲ್ಲ ಸಿದ್ರಿದ್ದೀರಿ ತಾನೇ ಜೈಲ್ ಹೋಗಕ್ಕೆ, ಗುಂಡ ಹಾಕ್ಸ್ಕೊಳ್ಳೋಕೆ ಸಿದ್ರಿದ್ದೀರಿ ತಾನೇ? ಏನ್ ಬೇಕಾದ್ರೂ ಮಾಡಿ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ನಮ್ಮ ರೈತರೆಲ್ಲ ಎದೆ ಒಟ್ಟಿ ನಿಂತಿದ್ದಾರೆ. ನಿಮ್ಮ ಯಾವ ದರ್ಪ ದೌರ್ಜನ್ಯ ದುರಂಕಾರಕ್ಕೆ ನೀವೇನ್ಕೂ ನಮ್ಮ ರೈತರು ಮಣಿಯೋದಿಲ್ಲ. ಇವತ್ತು ನಿಖಿಲ್ ಅಣ್ಣವರು ಇವತ್ತೇನ್ ನಾವು ಪಾಯಿಂಟ್ಗಳು ಮಾಡಿದೀವಿ, ಆ ಪಾಯಿಂಟ್ಗಳಿಗೆಲ್ಲ ಬರ್ತಾರೆ. ನೀವೆಲ್ಲ ಸಹಕರಿಸಿ ಅವ್ರಿಗೆ ಯಾವ ಜೈಕಾರನೂ ಬೇಡ, ಯಾವ ಶಾಲು ಬೇಡ, ಯಾವ ಹಾರನೂ ಬೇಡ, ಯಾವ ಪಟಾಕಿನೂ ಬೇಡ. ಒಬ್ಬ ರೈತನ ಮಗನಾಗಿ ಇವತ್ತು ನಿಮ್ಗೆ ನಾನು ಸಾಕು ಕೊಡ್ತೀನಿ ಅಂತ ಬಂದಿದ್ದಾರೆ. ನೀವು ಪ್ರೀತಿ ಕೊಡಿ ಅಷ್ಟೇ ಸಾಕು. ನಿಮ್ ಪ್ರೀತಿಗೋಸ್ಕರ ಅವ್ರು ಬಂದಿರ್ತಕ್ಕಂಥದ್ದು. ನಿಮ್ಮ ಎಲ್ಲಾ ಕಾನೂನಾತ್ಮಕ ಹೋರಾಟಕ್ಕೂ ಅವ್ರು ನಿಲ್ತಾರೆ ನಿಮ್ ಜೊತೆ. ಆ ಜಯ ಸಿಗ್ತದೆ ಒಂದ್ ದಿವಸ, ಆ ಹೋರಾಟಕ್ಕೆ ಒಂದ್ ದಿವಸ ಜಯ